ರೇಣುಕಾ ಸ್ವಾಮಿ ಮೇಲೆ ಕ್ರೂರಿಗಳ ಅಟ್ಟಹಾಸ ಯಾವ ಪರಿ ಇತ್ತು ಅನ್ನೋದು ಕೂಡ ಬಯಲಾಗ್ತಾ ಇದೆ. ರೇಣುಕಾ ಸ್ವಾಮಿಯ ಮೈ ತುಂಬ ಯಾವ ಭಾಗ ನೋಡಿದ್ರೂ ಕೂಡ ಆ ಭಾಗದಲ್ಲಿ ಗಾಯದ ಗುರುತು ಎದ್ದು ಕಾಣ್ತಾ ಇತ್ತು. ಸ್ವಾಮಿ ದೇಹದ ಮೇಲೆ 14 ಗಾಯದ ಗುರುತುಗಳು ಇದ್ದಿದ್ದನ್ನ ಕೂಡ ಪಿಎಂ ರಿಪೋರ್ಟ್ ಹೇಳ್ತಾ ಇದೆ. ಸ್ವಾಮಿ ದೇಹದ ಅಡಿಯಿಂದ ಮುಡಿವರೆಗೂ ಬರೀ ಗಾಯದ ಗುರುತುಗಳೇ ಇದ್ದಿದ್ವು. ಪಾಪಿಗಳ ಅಟ್ಟಹಾಸ, ದೌರ್ಜನ್ಯ ರೇಣುಕಾ ಸ್ವಾಮಿ ಮೇಲೆ ಸಾಯೋಕ್ಕೂ ಮುಂಚೆ ಹೆಂಗಿತ್ತು ಅನ್ನೋದಕ್ಕೆ ಸಾಕ್ಷ್ಯವನ್ನ ಈ 14 ಆಳವಾದ ಗಾಯದ ಗುರುತುಗಳು ಹೇಳ್ತಾ ಇದೆ. ನಾವೀಗಾಗಲೇ ಆ ಫೋಟೋವನ್ನು ಅನೇಕ ಬಾರಿ ನೋಡಿದ್ದೀವಿ. ಯಾವ ರೀತಿಯಲ್ಲಿ ರಿಪೀಸ್ ಪಟ್ಟಿಯಿಂದ ಇರ್ಬೋದು, ನೈಲಾನ್ ಹಗ್ಗದಿಂದ ಇರ್ಬೋದು, ಅಥವಾ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಆತನ ಮೇಲೆ ಮಾಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋಗಳನ್ನು ನೋಡಿದಾಗಲೇ ಗೊತ್ತಾಗ್ತಾ ಇತ್ತು. ಸೊ ಪಿಎಂ ರಿಪೋರ್ಟ್ನಲ್ಲಿ ವೈದ್ಯರು ಸಾಕಷ್ಟು ಒಪಿನಿಯನ್ ಕೊಟ್ಟಿದ್ದಾರೆ. ಯಾವ್ಯಾವ ಏಟು ಆತನನ್ನು ಜರ್ಜರಿತಗೊಳಿಸ್ತಾ ಹೋಯಿತು ಹಂತವಾಗಿ, ಯಾವ ಏಟಿನಿಂದ ಆತನ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಅದೆಲ್ಲವನ್ನ ಕೂಡ ಪಿಎಂ ರಿಪೋರ್ಟನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ವೈದ್ಯರು ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ತಲೆಯ ಎಡಭಾಗದಲ್ಲಿ ಸುಮಾರು ನೋಡಿ ಎಷ್ಟು ಸೆಂಟಿಮೀಟರ್ನ ಗಾಯಗಳಾಗಿದೆ ಅಂತ ಹೇಳಿ, ಎಷ್ಟು ಆಳಕ್ಕೆ ಗಾಯಗಳನ್ನು ಮಾಡೋ ಕೆಲಸವನ್ನು ಮಾಡಿದ್ದಾರೆ, ಎಷ್ಟು ಇಂಚು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾ ಅದು ಓಪನ್ ಆಗಿತ್ತು ದೇಹದ ಭಾಗ ಅಂತ ಹೇಳ್ಬಿಟ್ಟು. ಸೊ ಒಂದು ಕಡೆಗೆ ತಲೆಯ ಎಡಭಾಗದಲ್ಲಿ ಗಾಯ, ಎಡಕಿವಿ ಸಂಪೂರ್ಣವಾಗಿ ಕಟ್ಟಾಗಿ ರಕ್ತದ ಗಾಯ ಕೂಡ ಪಿಎಂ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಮೂಗಿನ ಮೇಲಿಂದ ತುಟಿ ಗಡ್ಡದ ಭಾಗದವರೆಗೂ ಪ್ರಾಣಿಗಳು ತಿಂದಿರಬಹುದಾದಂತಹ ಗಾಯಗಳನ್ನು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಲಕೆನೆಯ ಮೇಲೆ ಸುಮಾರು 2.5 ಸೆಂಟಿಮೀಟರ್ನಷ್ಟು ತರಚಿದ ಗಾಯಗಳು ಇರೋದ್ರ ಬಗ್ಗೆ ಕೂಡ ಪಿಎಂ ರಿಪೋರ್ಟ್ ಹೇಳ್ತಾ ಇದೆ. ಬಲಕಿವಿಯ ಕೆಳಗೆ ಸುಮಾರು 1 ಇಂಚು ರಕ್ತ ಹೆಪ್ಪುಗಟ್ಟಿದ ಗಾಯ ಕೂಡ ಗೊತ್ತಾಗಿದೆ. ಹಾಗೂ ಕತ್ತಿನ ಬಲಭಾಗದಲ್ಲಿ ಸುಮಾರು 4.2 ಸೆಂಟಿಮೀಟರ್ನಷ್ಟು ತರಚಿದ ಗಾಯಗಳಾಗಿದ್ದನ್ನ ಕೂಡ ಹೇಳಲಾಗಿದೆ. ಕತ್ತಿನ ಎಡಭಾಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಡೀಪ್ ಆಗಿ ಗಾಯಗಳಾಗಿತ್ತು. ಇನ್ನು ಎದೆಯ ಬಲಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀವು, 3 ಸೆಂಟಿಮೀಟರ್ನಷ್ಟು ಪಕ್ಕದಲ್ಲಿ ಸುಮಾರು 1.5 ಸೆಂಟಿಮೀಟರ್ನಷ್ಟು ಇನ್ನೊಂದು ಕಡೆ ತರಚಿದ ಗಾಯ, ಎದೆಯ ಕೆಳಗೂ ಕೂಡ ಗಾಯ, ಎಡಭಾಗದಲ್ಲೂ ಕೂಡ ಗಾಯಗಳು ಆಗಿದೆ, ರಕ್ತ ಹೆಪ್ಪುಗಟ್ಟಿದ್ದು ಕಂಡು ಬಂದಿದೆ. ಇನ್ನು ಯಾವ ಮಟ್ಟಿಗೆ ಅಟ್ಟಹಾಸವನ್ನು ಕ್ರೂರಿಗಳು ಮೆರೆದಿದ್ರು ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಆಗ್ತಾ ಇದೆ. ಬಲಗೈ ಮೇಲೂ ಕೂಡ ಗಾಯಗಳಾಗಿದೆ. ಆಮೇಲೆ ಅಲ್ಲಲ್ಲಿ ದೇಹದ ಕೆಲವು ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಮೂಗಿಂದ ಮೇಲೆ ತುಟಿ ಮತ್ತು ಆ ಗಲ್ಲದ ತನಕ ಪ್ರಾಣಿಗಳು ತಿಂದಿರಬಹುದು ಅಂತ ಹೇಳಲಾಗ್ತದೆ. ಶವ ಬಿಸಾಕ್ತಂತಹ ಸಂದರ್ಭದಲ್ಲಿ ನಾಯಿ ಕಚ್ಚಿ ಎಳೆದಾಡಿರಬಹುದು ಅನ್ನೋ ಒಪಿನಿಯನ್ ಕೂಡ ಇವರ ಶವ ಪರೀಕ್ಷೆ ಮಾಡಿದಂತಹ ವೈದ್ಯರು ಹೇಳ್ತಾ ಇದ್ದಾರೆ. ಮರ್ಮಾಂಗದ ಬಲತೊಡೆಯ ಕೆಳಭಾಗದಲ್ಲೂ ಕೂಡ ಗಾಯಗಳಾಗಿತ್ತು. ಮರ್ಮಾಂಗದ ಬಲತೊಡೆಯ ಕೆಳಭಾಗದಲ್ಲೂ ಕೂಡ ರಕ್ತ ಹೆಪ್ಪುಗಟ್ಟಿದ್ದು ಕಂಡು ಬಂದಿದೆ.